ಜಂಗಮಕೋಟೆ ಹೋಬಳಿ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಂದ ಅಧಿಕಾರಿಗಳ ಆಫೀಸಿಂದ ಹೊರಟು ವಿಧಾನಸೌಧ ಮುಖ್ಯ ಕಾರ್ಯಕ್ರಮ 10,000 ಬೈಕ್ ರ್ಯಾಲಿ ಮೂಲಕ ವಿಧಾನಸೌಧ ಮುಖ್ಯ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಅಲ್ಲಿ ರೈತರನ್ನ ಕೈಗಾರಿಕಾ ಇದರ ಹೆಸರಿನ ಮೇಲೆ 2,732 ಎಕರೆ ಜಮೀನನ್ನು ಸರ್ಕಾರ ವಶಪಡಿಸಿಕೊಳ್ತಾ ಇದೆ. ಅದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ 5ನೇ ತಾರೀಕಿಗೆ 81ನೇ ದಿನ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಂಗಮಕೋಟೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವತ್ತು ಇಲ್ಲಿಂದನೂ ಹೋಗ್ತೀವಿ. ಹೆಚ್ಚಾಗಿ ಅವತ್ತು 10,000 ಬೈಕ್ಗಳ ರ್ಯಾಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಆಫೀಸಿಂದ ಸ್ಟಾರ್ಟ್ ಆಗಿ ವಿಧಾನಸೌಧ ಮುಖ್ಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. FID ಮಾಲೀಕರಿಗೆ ರಸಗೊಬ್ಬರ ಕೊಡುವಂಥದ್ದಿಗೆ FID ಮಾಲೀಕರಿಗೆ ರೈತರಿಗೆ FID ಮುಖಾಂತರ ಕೊಡುವಂಥದ್ದು ಪಾಲಿಸಿ ಕಳಿಸ್ಕೊಡ್ತೀವಿ. GST ಬಿಲ್ ಅಂತ 100% ಕೊಡಲೇಬೇಕು. ಈಗಾಗಲೇ ನಮ್ಮಲ್ಲಿದೆ ಗೊಬ್ಬರದ ಅಂಗಡಿ ಮಾಲೀಕರು ಸಭೆ ಕಡ್ಡಾಯವಾಗಿ GST ಬಿಲ್ ಕೊಡಬೇಕು. ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಹೇಳಿದ್ದೀವಿ. ಇದನ್ನು ನಾನು ADA ಅವರಿಗೆ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಬಗರ್ಕುಮ್ ಅರಣ್ಯ ನೀತಿರಂತ ಇದನ್ನು ಅಪ್ಲೈಸ್ಕೊಟ್ರೆ ಏನಂತ ಇದೆ ಈ ವಿಚಾರನೂ ಸಹ ಪಾಲಿಸಿ ಆಗುತ್ತೆ. ಡಿಸಿಷನ್ಸು ಬೋರ್ಡ್ ಡಿಸಿಷನ್ ಕಾಯ್ದೆಕಾನೂನು ಇದನ್ನು ಸಂಬಂಧಪಟ್ಟ ನಮ್ಮ ಸಾಗರ DF ಅವರಿಗೆ ನಾನು ಬೆಳೆ ವಿಮೆ ಸಂಬಂಧಪಟ್ಟಂಗೆ ಇದೇನೋ ಇದೆ. ಇದಕ್ಕೆ ಯಾವುದು ಮಳೆ ಮಾಪನ ದುರಸ್ತಿ ಆಗಿರೋದು ಈಗಾಗಲೇ ನಾವು ಪ್ರತಿಯೊಬ್ಬರು ವಿಲೇಜ್ ಪಂಚಾಯತಿಗೆ ತರಬೇತಿ ಎಲ್ಲೆಲ್ಲಿ ಈ ರೀತಿ ಮಳೆ ಮಾಪನ ಕೆಟ್ಟೋಗಿದೆ, 1-2 ಕಡೆ ಕೆಂಪಾಗಿದೆ, ಸುಮಾರು ಕಡೆ ಕೆಟ್ಟೋಗಿದೆ. ಹಾಗಾಗ್ಬಿಟ್ಟು ಅಂಥವನ್ನೆಲ್ಲ ದುರಸ್ತಿ ಮಾಡಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳವರ ಕಚೇರಿಗೆ ವರದಿ ಕೊಟ್ಟಿದ್ದೀವಿ. ಅಲ್ಲಿಂದ ಕ್ರಮ ಆಗ್ತಾ ಇದೆ. ಶೀಘ್ರದಲ್ಲೇ ಅದು ದುರಸ್ತಿ ಆಗುವಂಥದ್ದು ಸರಿಪಡಿಸುವಂಥ ಕೆಲಸ ಆಗುತ್ತೆ. ನೆಕ್ಸ್ಟ್ ಅದಾದ ಮೇಲೆ ಇನ್ನೊಂದು ಹೇಳಿದ್ರೆ ಆ ಡೀಮ್ಡ್ ವಿಚಾರದಲ್ಲಿ ಈಗಾಗಲೇ ಅರಣ್ಯ ಮತ್ತು ಕಂದಾಯ ಇಲಾಖೆ ಭೂಮಾರ್ಪನ ಇಲಾಖೆಯಿಂದ ಈಗಾಗಲೇ ಅದು ಡೀಮ್ಡ್ ಏನು ನಾವು ಡೀಮ್ಡ್ ಅಂತ ಏನು ಸರ್ವೆ ನಂಬರ್ ಐಡೆಂಟಿಫೈ ಆಗಿದ್ದಾವೆ ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಜಾಯಿಂಟ್ ಸರ್ವೆ ನಡೀತಾ ಇದೆ. ಡೀಮ್ಡ್ ಗುಣಲಕ್ಷಣಗಳು ಇಲ್ಲ ಅಂದರೆ ಅವನ್ನ ಪ್ರಸ್ತಾವನೆಯನ್ನು ಕೊಡುವಂತಹ ಅಂದರೆ ಕೈ ಬಿಡಲಿಕ್ಕೆ ಅಂತ ಪ್ರಸ್ತಾವನೆ ಕೊಡಲಿಕ್ಕೆ ವರದಿ ಸಿದ್ಧ ಆಗ್ತಾ ಇದೆ. ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಆ ರಿಪೋರ್ಟ್ಸ್ ಎಲ್ಲ ಬಂದಾದ ಮೇಲೆ ಚೆಕ್ ಮಾಡಿ ಮುಂದೆ ಬೇಕಾದ್ರೆ ಒಂದು ಬೇಕಾದ್ರೆ ಇದನ್ನು ನಡೆಸಿ ಗಮನಕ್ಕೆ ತರೋದು ವ್ಯವಸ್ಥೆಯನ್ನು ಮಾಡಿ. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮಗೆ ರೈತ ವಿರೋಧಿ ಕಾಯ್ದೆಗಳಾದ ಭೂ ಸುಧಾರಣಾ APMC ವಿದ್ಯುತ್ತನ್ನು ವಜಾ ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಮೋಸ ಮಾಡಿದಂಥ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ನಾವು ಅವತ್ತಿಂದ ಬೆಂಗಳೂರಲ್ಲಿ ಇರ್ಬೋದು, ಸೊರಬ ಇರ್ಬೋದು, ಶಿವಮೊಗ್ಗ ಇರ್ಬೋದು, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಮಾಡ್ಕೊತಾ ಬಂದ್ವಿ. ಆದರೂ ಸಹ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ರೈತರ ಹಿತವನ್ನ ಕಾಯಲಿಕ್ಕೆ ಈ ಸರ್ಕಾರ ರೆಡಿ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹಾಗೇನೆ ರಸಗೊಬ್ಬರದ್ದು FID ಮೂಲಕ ರೈತರು ಗೊಬ್ಬರ ತಗೊಳ್ಬೇಕು ಅಂತ ಏನು ಸರ್ಕಾರ ಆದೇಶ ಮಾಡಿದೆ ಅದು ರದ್ದಾಗಬೇಕು. ಯಾಕೆಂದ್ರೆ ರೈತ ಇವತ್ತು ಬಗರುಕುಂಬಗಳನ್ನು ಮಾಡ್ಕೊಂಡಿದ್ದಾನೆ. ಶಿವಮೊಗ್ಗ ಜಿಲ್ಲೆ ಒಳ ಇರ್ಬೋದು, ಹೆಚ್ಚಾಗಿ ಬಗರುಕುಂಬಗಳು ಜಾಸ್ತಿ ಇರೋಂಥದ್ದು. ಗೊಬ್ಬರದ ಅವಶ್ಯಕತೆ ರೈತನಿಗೆ ಇರುತ್ತೆ. ಯಾಕಂದ್ರೆ ಬೆಳೆ ಬೆಳೆದು ಈ ದೇಶಕ್ಕೆ ಅನ್ನ ಹಾಕೋ ರೈತ ಇವತ್ತು ಗೊಬ್ಬರಕ್ಕಾಗಿ ಪರದಾಡುವಂಥ ಪರಿಸ್ಥಿತಿ ರೈತನಿಗೆ ಬಂದಿದೆ. FID ಮೂಲಕ ರೈತ ಗೊಬ್ಬರ ತಗೊಳ್ಳೋಂಥದ್ದು ಕಡ್ಡಾಯವಾಗಿ ರದ್ದಾಗಬೇಕು. ಹಾಗೇನೆ ಹಿಂದಿನ ಏನು ರೈತನಿಗೆ ಗೊಬ್ಬರ ಸಿಗ್ತಿತ್ತು ಆ ಪ್ರಕಾರವಾಗಿ ರೈತನಿಗೆ ಗೊಬ್ಬರ ಸಿಗಬೇಕು. ಅದಕ್ಕೆ ಗೊಬ್ಬರ ಕಂಪನಿಯವರು ಮತ್ತು ಮಾರಾಟಗಾರರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಯಾವುದೋ ಒಂದು ಕಂಪನಿದ ನೀವು DAP ತಗೊಂಡ್ರೆ ಇದನ್ನು ತಗೊಳ್ಬೇಕು, ಯೂರಿಯಾ ತಗೊಂಡ್ರೆ ಇದನ್ನ ಅಟ್ಯಾಚ್ ಮಾಡಿಕೊಡ್ತೀವಿ ಅದನ್ನು ತಗೊಳ್ಬೇಕು, ಅದು ಕಡ್ಡಾಯವಾಗಿ ರದ್ದಾಗಬೇಕು. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೂ ರೆಡಿ ಇದ್ದೇವೆ. ಯಾವುದೇ ಅಂಗಡಿಗಳು ಇರ್ಬೋದು, ಸೊಸೈಟಿಗಳು ಇರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕಂಡೀಷನ್ ಮಾಡದೆ ಹೋದರೆ ಅಂಥ ಸೊಸೈಟಿಗಳು ಅಂಥ ಅಂಗಡಿಗಳನ್ನು ಬಾಗಿಲು ಹಾಕಿ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ಬಗರುಕುಂ ವಿಚಾರವಾಗಿ ಏನು ಅಂದರೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಭಾಳ ಹಿಂದೆ ರೈತನ ಒಂದು ಅರಣ್ಯ ಭೂಮಿ ಇರ್ಬೋದು ಮತ್ತು
ಗ್ರಾಮ್ ಠಾಣ್ಗಳಿರ್ಬೋದು, ಇತರೆ ಜಮೀನುಗಳಿರ್ಬೋದು. ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಇತ್ತಿತ್ಲಾಗೆ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಫಾರೆಸ್ಟ್ ಇಲಾಖೆಯವರು ಮತ್ತು ರೆವಿನ್ಯೂ ಇಲಾಖೆಯವರು ಅದನ್ನು ಸೇರ್ಪಡೆ ಮಾಡಿದ್ದಾರೆ. ಅಂತ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನಮ್ಮ ತಾಲೂಕು ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದನ್ನ ಕೂಲಂಕುಷವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಅದು ಮುಂಚೆ ಯಾವ ಲ್ಯಾಂಡ್ ಇತ್ತು ಅನ್ನೋದನ್ನ ಪರಿಗಣನೆ ತಗೊಂಡು ಅಂತ ಲ್ಯಾಂಡ್ಗಳನ್ನ ರೈತರಿಗೆ ಏನು ಮಂಜೂರು ಮಾಡಿದ್ದಾರೆ ಅದು ಇವತ್ತು ಅದಕ್ಕೆ ಹಕ್ಕುಪತ್ರ ಕೊಡುವಂತ ಕೆಲಸ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆ ವಿಚಾರವಾಗಿ ನಾವು ದಾಖಲೆಗಳನ್ನ ಹೊರ ತೆಗೆದು ರೈತನಿಗೆ ಏನ್ ಬೇಕು ಆ ಒಂದು ಇದ್ರ ಮೇಲೆ ಆ ದಾಖಲೆಗಳ ಮೂಲಕ ದಾಖಲೆಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಹೋರಾಟ ಮಾಡುವಂತ ಕೆಲಸವನ್ನ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಆಮೇಲೆ ಕೃಷಿ ಸಲಕರಣೆಗಳು ಆಗಲೇ ಈಗ 1 ವರ್ಷದ ಮೇಲೆ ಆಯ್ತು, ಯಾವುದೇ ಸಲಕರಣೆಗಳು ರೈತರಿಗೆ ಬರುವಂತ ಸಲಕರಣೆಗಳು ಯಾವುದು ಬರ್ತಾ ಇಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲದೇನೆ ಬೇರೆ ಬೇರೆ ಬೇಡಾದ ವಿಚಾರಗಳಿಗೆ ಹಣವನ್ನ ಸುರಿತಾ ಇದೆ. ಹಾಗಾಗಿ ತಕ್ಷಣದಲ್ಲಿ ಈಗ ಮುಂಗಾರು ಸ್ಟಾರ್ಟ್ ಆಗಿದೆ. ಇವತ್ತು ಬೀಜ ಗೊಬ್ಬರ ಪ್ರತಿಯೊಂದು ಅವಶ್ಯಕತೆ ಇದೆ. ಈ ಒಂದು ನಿಟ್ಟಿನಲ್ಲಿ ಅವರು ತಕ್ಷಣ ಕೆಲಸ ಮಾಡುವಂತ ಅಧಿಕಾರಿಗಳು ಮಾಡಬೇಕು. ಸರ್ಕಾರ ಅದಕ್ಕೆ ಏನು ಕೃಷಿ ಇಲಾಖೆಯಿಂದ ಸಲಕರಣೆಗಳು ಬರ್ತವೆ ಅದನ್ನು ಒದಗಿಸುವಂತ ಕೆಲಸ ಮಾಡಬೇಕು